ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರು ಏನಾದ್ರು ನೋಡ್ತಿದ್ರೆ ಡೈಲಿ ಅದೇ ಟೆಕ್ ವಿಡಿಯೋ ಹಾಕಿ ಫುಲ್ ಬೋರ್ ಹೊಡ್ಸ್ಬಿಟ್ಟೆ ಗುರು ನೀನು, ಏನಾದ್ರು ಡಿಫ್ರೆಂಟಾಗಿ ಮಾಡು, ಇನ್ಫಾರ್ಮೇಟಿವ್ ಆಗಿ ಮಾಡು ಅಂತೀರ. ಸೊ ಈ ವಿಡಿಯೋನಂತೂ ಇನ್ಸ್ಟಾಗ್ರಾಮಲ್ಲಿ ನೋಡೋಕ್ಕಾಗಲ್ಲ, ಯಾಕಂದರೆ 1 ನಿಮಿಷದಲ್ಲಿ ಏನು ನೋಡೋಕ್ಕಾಗಲ್ಲ. ಆ್ಯಂಡ್ ಅಗೇನ್ ಈ ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿದರೆ ಸ್ವಲ್ಪ ಸುಮ್ಮನೆ ಇದಿಷ್ಟು ರೇಟು ಇದು ಹಿಂಗಿದೆ ಅಂತ ಹೇಳ್ಬಿಟ್ಟು ಮುಗಿಸ್ಬಿಟ್ಟಿರ್ತೀನಿ. ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಲ್ಲ ಗ್ಯಾಜೆಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತೀನಿ. ಸೊ ಯಾವ್ದು ಹೆಂಗಿದೆ, ಡಿಫ್ರೆಂಟ್ ಗ್ಯಾಜೆಟ್ಸ್ ಎಲ್ಲ ಇದಾವೆ. ಸೊ ಈ ಗ್ಯಾಜೆಟ್ಸ್ನೆಲ್ಲ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂದರೆ ಡಿಯೋಡ್ ಆ್ಯಪ್ ಅಂತ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟಲ್ಲಿ ಅಮೆಝಾನ್ಗಿಂತ ಪ್ರಾಡಕ್ಟ್ಸ್ಗಳು ತುಂಬ ಕಮ್ಮಿಯಾಗಿ ಸಿಗುತ್ತೆ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈ ಎಕ್ಸಾಂಪಲಲ್ಲಿ ಒಂದು ಲೈಟು ಮೈಕು, ಒಂದು ಸ್ಟ್ಯಾಂಡ್ ಇರೋ ಮೈಕು ಅರೌಂಡ್ 400 ಇದೆ. ಅಮೆಝಾನಲ್ಲಿ ಇದು 700-800 ಇದೆ. ಈ ಪ್ರಾಡಕ್ಟ್ ಅಂತಲೇ ಬೇರೆ ಗ್ಯಾಜೆಟ್ಸ್ ಪ್ರಾಡಕ್ಟ್ ಆಗಲಿ ತುಂಬಾ ಕಮ್ಮಿ ಇದೆ. ಸೊ ಇವಾಗ ವಿಡಿಯೋ ಶುರು ಮಾಡೋಣ. ಇಷ್ಟೊತ್ತು ಡೀಟೇಲ್ಸ್ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಸೊ ಗ್ಯಾಡ್ಜೆಟ್ಸ್ನೆಲ್ಲ ನೋಡೋಣ. ಫಸ್ಟ್ ಗ್ಯಾಜೆಟ್ ನೋಡೋಣ ಬನ್ನಿ. ಸರ್ ನೋಡ್ತಿದ್ದೀರಾ? ಸೊ ಈ ಹೆಡ್ಫೋನ್ಸ್ನೇ ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ. ಸೊ ವಿಚಿತ್ರವಾಗಿದೆಯಲ್ಲ ಹೆಡ್ಫೋನ್ಸು, ಏನೇನು ಗುರು ಹಿಂಗಾಗೋಯ್ತು? ಹೆಡ್ಫೋನ್ಸ್ ಅಲ್ಲ, ಇದು ಸುಮ್ಮನೆ ಇದು ಮಾಡಿದೆ. ಆ್ಯಕ್ಚುಲಿ ಇದು ಹೆಡ್ಫೋನ್ಸ್ ಅಲ್ಲ, ಫ್ಯಾನು. ಫ್ಯಾನ್ ಹೆಂಗಂದರೆ ನೋಡಿ, ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಬಟನ್ ಇರುತ್ತೆ. ಸೊ ಇಲ್ಲಿ ವೀಡಿಯೋದಲ್ಲಿ ನೋಡ್ತಿದ್ದೀರಾ? ಸೊ ಇಲ್ಲಿ ಬಟನ್ ಕಾಣಿಸ್ತಿದೆಯಲ್ಲ, ಸೊ ಈ ಬಟನ್ನ ಇಲ್ಲಿ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗಿಬಿಡುತ್ತೆ. ಸೊ ಆ್ಯಕ್ಚುಲಿ ಫ್ಯಾನ್ ಆನ್ ಆಗಿದೆ. ಸೊ ಇನ್ನೊಂದು ಬಟನ್ ಪ್ರೆಸ್ ಮಾಡಿದ್ರೆ ಇನ್ನೊಂದು ಲೆವೆಲ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ನೊಂದು ಲೆವೆಲ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಇವಾಗ ನಿಮಗೆ ಪ್ರೂಫ್ ತೋರ್ಸೋಕ್ಕೆ ನಾನು ನಿಮಗೆ ಸೌಂಡ್ ಕೇಳಿಸ್ತೀನಿ ನೋಡಿ. ಸೊ ಮೈಕ್ ಹತ್ರ ಇಡ್ತೀನಿ ನೋಡಿ, ಕೇಳಿಸ್ತೈತೆ ಸೌಂಡು? ಸ್ಪೀಡ್ ಸೌಂಡು ಜಾಸ್ತಿ ಆಗ್ತೈತೆ ಅನಿಸುತ್ತೆ ನೋಡಿ. ಕಿವಿಗೆ ಹಾಕ್ಕೊಂಡ್ರೆ ಗಾಳಿ ಹೆಂಗಿರುತ್ತೆ ಅಥವಾ ವಿಚಿತ್ರವಾಗಿರುತ್ತೆ, ಆ ಸೌಂಡು ಹಾಕ್ತೀನಿ. ಸೊ ನೋಡಿ, ಗುರು ನಿಜವಾಗ್ಲೂ ಯೂಸ್ ಆಗುತ್ತೆ ಗುರು. ಕತ್ತು ಕೆರಡೆ ಎಲ್ಲ ಸೆಕೆ. ನಾನು ಯೂಸ್ ಮಾಡಲಿಲ್ಲ ಆ್ಯಕ್ಚುಲಿ, ಇದು ಫ್ಯಾನ್ ಅಂತ ಗೊತ್ತು, ಬಟ್ ನಾನು ಯೂಸ್ ಮಾಡಿರಲಿಲ್ಲ. ಮಾತ್ರ ನಿಜವಾಗ್ಲೂ ಸಖತ್ ಯೂಸ್ ಆಗುತ್ತೆ ಮಾತ್ರ ಫ್ಯಾನ್ ಇಲ್ದಿರೋ ಟೈಮಲ್ಲಿ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಗ್ಯಾಜೆಟ್ ಅಂತ, ಸಖತ್ ಇಷ್ಟ ಆಯಿತು. ಈ ಫ್ಯಾನ್ದು ಪ್ರೈಸ್ ಅರೌಂಡ್ ಎಷ್ಟು 159 ರುಪೀಸು. ನೆಕ್ಸ್ಟ್ ಗ್ಯಾಜೆಟು ಇದು ವೇಯಿಂಗ್ ಮಿಷಿನು. 10 kgವರೆಗೂ ವೇಯ್ ಮಾಡ್ಬೋದು ಅಂತ ಹೇಳೋರೆ. ಇದನ್ನ ನೋಡಿದ್ರೆ ಮೇಲ್ಗಡೆ ನೋಡಿ ಈ ಥರ ಇದೆ ವೇಯಿಂಗ್ ಮಿಷಿನು. ಶಲ್ಲೆಲ್ಲ ಅವರೇ ಕೊಡ್ತಾರೆ ಬಾಕ್ಸಲ್ಲೇ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಇಲ್ಲಿ ಆನ್ ಬಟನ್ ಇದೆ, ಆನ್ ಮಾಡಿದ್ರೆ ಆನ್ ಆಯಿತು. ಸೊ ಇಲ್ಲಿ ಮೋಡ್ ಆಪ್ಷನ್ ಎಲ್ಲ ಇದೆ. ಇದು ಏನಕ್ಕಂತ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಅಂಗಡಿಯವರು ಇನ್ನೊಂದು ಟೇರ್ ಅಂತ ಐತೆ, ಇದೇನಂತ ಗೊತ್ತಿಲ್ಲ. ಮೋಸ್ಟ್ಲಿ ಅಂಗಡಿ ಅವ್ರಿಗೆ ಐಡಿಯಾ ಇರುತ್ತೆ ಏನು ಈ ಆಪ್ಷನ್ ಎಲ್ಲ ಏನಕ್ಕೆ ಇರುತ್ತೆ ಅಂತ. ಸೊ ಏನಾದರೂ ಒಂದು ಸ್ವಲ್ಪ ವೆಯ್ಟ್ ಇಟ್ಬಿಟ್ಟು ಚೆಕ್ ಮಾಡೋಣ ಇರಿ. ಸೊ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ 0 ಗ್ರಾಮ್ಸ್ ಐತೆ ನೋಡಿ, 112-13. ಸೊ ಶೇಕ್ ಮಾಡ್ತೀನಲ್ಲ, ಸೊ ಹಂಗಾಗಿ ನೋಡಿ 113 ಗ್ರಾಮ್ ವರ್ಕ್ ಆಗ್ತೈತೆ. 10 kgವರೆಗೂ ಇದ್ರ ಕೆಪಾಸಿಟಿ ಇದೆ ಅಂತಾರೆ. ಆ್ಯಕ್ಚುಲಿ ನಾನೆಲ್ಲ ಇದು 10 kg ಕೆಪಾಸಿಟಿ ಇದ್ರ ಮೇಲೆ ಇಡೋಕ್ಕೆಲ್ಲ ನಾನು ಬಿಡೋಕೆ ಹೋಗಲ್ಲ. ನಂಗೆ ಗೊತ್ತಿದ್ದು ಮ್ಯಾಕ್ಸಿಮಮ್ ಒಂದು 3-4 kg, 5 kg ಇಡೋಕ್ಕೆ ಹೋಗ್ಬಿಡಿ. 2-3 kg ಜಿಮ್ಗೆ ಹೋಗೋರು, ಡೈಲಿ ಲೈಫಲ್ಲಿ ಕ್ಯಾಲ್ಕುಲೇಟೆಡಾಗಿ ಊಟ ಮಾಡೋರು ಅವ್ರಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಗ್ಯಾಜೆಟ್ ನೋಡಿದ್ರೆ, ಸೊ ಆವಾಗಲೇ ನೋಡಿದ ಗ್ಯಾಜೆಟ್ ತಂದರೆ ಸ್ವಲ್ಪ ರಿಲೇಟ್ ಆಗುತ್ತೆ, ಆದ್ರೂ ಇದು ಸ್ವಲ್ಪ ಇನ್ನೂ ಡಿಫರೆಂಟು. ಸೊ ನೋಡಿ ಇಲ್ಲಿ ಹ್ಯಾಟ್ ಸುಮ್ಮನೆ ಹ್ಯಾಟ್ ಅಂತಿತ್ತು, ಏನೋ ಅಂತೀನಿ. ಹ್ಯಾಟ್ ಏನು ಗುರು, ನಮ್ಮ ಮನೆ ಹತ್ರನೂ ಸಿಗುತ್ತೆ ಅಂತ ಕೇಳಿದ್ರೆ, ಇದು ನೋಡಿ ಎಷ್ಟು ಉದ್ದ ಐತೆ. ಆ್ಯಕ್ಚುಲಿ ಹ್ಯಾಟ್ ಇಷ್ಟೇ ಇರುತ್ತೆ, ಇದು ಹೆವಿ ಉದ್ದ ಐತೆ. ಆದರೆ ಇದು ಮಧ್ಯದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಸುಮ್ಮನೆ ಬಿಲ್ಡಪ್ ಕೊಡ್ತಾಯಿದೆ ನೋಡಿ. ಇಲ್ಲಿ ಫ್ಯಾನ್ ಐತೆ, ಆ್ಯಕ್ಚುಲಿ ಕಾಣಿಸ್ತಿದ್ಯಾ? ಒಂದು ನಿಮಿಷ ನಿಮ್ಮ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನೋಡಿದ್ರ ಫ್ಯಾನು? ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಆಪ್ಷನ್ನು, ಇಲ್ಲಿ ಬಟನ್ ಇದೆ ಆ್ಯಕ್ಚುಲಿ. ಈಗ ಇದನ್ನ ಆನ್ ಮಾಡ್ತೀನಿ. ನಾನು ತಂದಾಗೆಲ್ಲ ಹಂಗೆ ಅಂದ್ಕೊಂಡೆ ಗುರು, ಅಷ್ಟೊಂದೇನು ವರ್ಕೌಟ್ ಆಗುತ್ತೆ ಅಂತ. ನೋಡಿ ಇದೆಲ್ಲ 3 ಲೆವೆಲ್ಸ್ ಆಫ್ ಸ್ಪೀಡ್ ಇದೆ. ಮೈಕಲ್ಲಿ ತೋರಿಸ್ತೀನಿ ನೋಡಿ. 1 ಲೆವೆಲ್ ಇದು, 2nd ಲೆವೆಲ್. ಒಂದ್ಸತಿ ಚೆಕ್ ಮಾಡಿ ನೋಡೋಣ. ಹಿಂಗೆಲ್ಲ ಹಿಂಗೆ ಯೂಸ್ ಮಾಡ್ಕೋ ಚೆನ್ನಾಗೈತೆ ಗುರು. ಅರೆ ಹಿಂಗೆಲ್ಲ ಅಷ್ಟೊಂದು ಯೂಸ್ ಇಲ್ಲ ಗೈಸ್, ಹಿಂಗೆ ಇಟ್ಕೊಳ್ಳೋಕ್ಕೂ ಚೆನ್ನಾಗೈತೆ. ಆ್ಯಕ್ಚುಲಿ ಹಿಂಗೆಲ್ಲ ಅಷ್ಟೊಂದೇನು ಯೂಸ್ ಇಲ್ಲ, ಹಿಂಗೆ ಮಾಡ್ಕೊಳ್ಳೋಕ್ಕೂ ಚೆನ್ನಾಗೈತೆ. ಮೋಸ್ಟ್ಲಿ ದುಡ್ಗಿರ್ಗೆ ಯೂಸ್ ಆಗ್ಬೋದು, ಯಾಕಂದರೆ ಅವರೇ ತಾನೇ ಯಾವಾಗಲೂ ಶೋಕಿ ಮಾಡೋದು. ಇದ್ರದ್ದು ಪ್ರೈಸ್ ಅರೌಂಡ್ 150 ರುಪೀಸ್ ಅಷ್ಟೇ ಗೈಸ್ ನೋಡಿ. ಸೊ ನೆಕ್ಸ್ಟ್ ಗ್ಯಾಜೆಟ್ ಬಂದು, ನಿಮ್ಮ ಮನೇಲಿ ಯಾರು ಚಿಕ್ಕ ಮಕ್ಕಳಿದ್ರೆ
ಅವ್ರಿಗಂತೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಈ ಗ್ಯಾಜೆಟಲ್ಲಿ ಎಷ್ಟು ಕಾರ್ ಬರುತ್ತೋ ಗೊತ್ತಿಲ್ಲ, ಈ ಪ್ರಾಡಕ್ಟು ಬರೀ 85 ರೂಪಾಯಿ. ಸೊ ನೋಡ್ತಿದ್ದೀರಲ್ಲ, ಜಸ್ಟ್ 85 ರೂಪಾಯಿ ಗುರು. ನಾನೇ ಸಾಕಾಗ್ಬಿಟ್ರೆ ನೋಡಿ, ಅರ್ಥ ಆಟ ಆಡೋಕ್ಕೆ ಸಕ್ಕತ್ತಾಗಿರುತ್ತೆ. ನೆಕ್ಸ್ಟ್ ಗ್ಯಾಜೆಟ್ಟು, ಇದೇನು ಗ್ಯಾಜೆಟ್ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಇದು ಹೆಂಗಂದರೆ ಇದು ಸೋಲಾರ್ ಪ್ಯಾನಲಿಂದ ವರ್ಕ್ ಆಗುತ್ತೆ. ಸೊ ನಾನು ನಿಮಗೆ ಬೀರೋಲ್ಸ್ ಹಾಕ್ತಿರ್ತೀನಿ. ಸೊ ಸೂರ್ಯನ ಬೆಳಕಲ್ಲಿ ಇಟ್ಟಿರೋದನ್ನ ಸೊ ನೋಡಿ ಈ ಥರ ತಿರ್ಗ್ತಾ ಇರುತ್ತೆ. ಆ್ಯಕ್ಚುಲಿ ಸನ್ಲೈಟ್ ಬಿದ್ದರೆ ಆಟೋಮೆಟಿಕ್ಕಾಗಿ ಇದು ತಿರುಗುತ್ತೆ. ಅಂದರೆ ಇಲ್ಲಿ ಸೋಲಾರ್ ಇದಿದೆ, ಸೋಲಾರ್ ಪ್ಯಾನಲ್ ಇದೆ, ಕಾಣಿಸ್ತಿರ್ಬೋದು. ಆ್ಯಕ್ಚುಲಿ ಚೆನ್ನಾಗೈತೆ. ಸೊ ಕಾರಲ್ಲಿ ಇಟ್ಟಿರ್ತಾರೆ, ಅಬ್ಸರ್ವ್ ಮಾಡಿರ್ತೀರ ನೀವು. ಸೊ ಆ ಬೀರೋಲ್ ಹಾಕ್ತೀನಿ ನೋಡಿ. ಕಾರ್ಗೆ ಇಟ್ಕೊಳ್ಳೋಕ್ಕೆ ಯಾವ್ದಾದ್ರು ಒಳ್ಳೆಯ ಗ್ಯಾಜೆಟ್ ನೋಡ್ರೆ ಇದು ತೊಗೋಬೋದು. ಚೆನ್ನಾಗೈತೆ, ಆ್ಯಕ್ಚುಲಿ ಇಷ್ಟ ಆಯ್ತು ನನಗಿದು. ಸೊ ನೆಕ್ಸ್ಟ್ ಹೇಳ್ನಲ್ಲ, ಈ ಕ್ಯಾಮ್ರಾ ಲೆನ್ಸ್. ಇದು ಕ್ಯಾಮ್ರಾ ಲೆನ್ಸ್ ಅಂದ್ಕೊಂಡಿದ್ದೀರಾ, ಆ್ಯಕ್ಚುಲಿ ಇದು ಕ್ಯಾಮ್ರಾ ಲೆನ್ಸ್ ಥರನೇ ಇದೆ ನೋಡೋಕ್ಕೆ. ಅರೆ ಇದು ಕ್ಯಾಮ್ರಾ ಲೆನ್ಸ್ ಅಲ್ಲ, ನೀವು ನೋಡ್ತಿರ್ಬೋದು. ಸೊ ಇವಾಗ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಫ್ಲ್ಯಾಶ್ ಬರೋ ಇದು ಟೀ ಹಾಕೊಂಡು ಕುಡಿಬೋದು, ನೀರು ಹಾಕೊಂಡು ಕುಡಿಬೋದು. ಸೊ ಇವರು 2 ಕ್ಯಾಪ್ ಕೊಟ್ಟಿದ್ದಾರೆ. ಸೊ ರಿಯಾಲಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ. ಇಲ್ಲಿ ನೋಡಿ, ಕೆನಾನ್ ಬ್ರ್ಯಾಂಡಿಂಗ್ ಬಿಟ್ಟು ಕ್ಯಾನಿಮ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೀವು ಈ ಕ್ಯಾಪ್ನ ಯೂಸ್ ಮಾಡಿದ್ರೆ ಬಾಟ್ಲ್ ಒಳಗಡೆ ನೀರು ಹಾಕ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡಿ ಸ್ವಲ್ಪ ಹಿಂಗೆ ಮೂವ್ ಮಾಡಿಬಿಟ್ರೆ ಹಿಂಗೆ ಮೂವ್ ಮಾಡ್ಬಿಟ್ಟು ಹಿಂಗೆ ಒಳ್ಳೆ ಸಿಪ್ಪು ಥರ ಕುಡಿಬೋದು, ಟಿನ್ ಕ್ಯಾನ್ ಥರ ಕುಡಿಬೋದು. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ. ಫುಲ್ಲು ನಿಮಗೆ ಲೆನ್ಸ್ ಥರನೇ ಬೇಕಾ ಲುಕ್ಕು. ಸೊ ಈ ಕ್ಯಾಪ್ನ ಯೂಸ್ ಮಾಡ್ಬೋದು. ಸೊ ನೋಡಿ, ಈ ಕ್ಯಾಪ್ನ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ನೋಡಿ ಸೇಮ್ ಕ್ಯಾಮ್ರಾ ಥರನೇ. ಆ್ಯಕ್ಚುಲಿ ಗುರು ಏನು ಎಷ್ಟು ಡೀಟೇಲ್ ಮಾಡಿದ್ದಾರೆ ಅಂದರೆ, ಕ್ಯಾನನ್ ತೆಗ್ಬಿಟ್ಟು ನೋಡಿ, ಇಲ್ಲಿ ಕ್ಯಾನಿನ್ ಅಂತ ಹಾಕಿದ್ದಾರೆ ನೋಡ್ತಿರ್ಬೋದು. ಇಲ್ಲಿ ನೋಡಿ, ಆ್ಯಕ್ಚುಲಿ 1.8 mm ಅಪರ್ಚರು, 105 mm ಅಪರ್ಚರು. ಸೊ ಇದೆಲ್ಲ ನೋಡೋಕ್ಕೆ ಸೇಮ್ ಆ್ಯಸ್ ಇಟ್ ಈಸ್ ಕ್ಯಾಮ್ರಾ ಲೆನ್ಸ್ ಥರನೇ ಐತೆ. ಕ್ಯಾನಿಮ್ ಲೆನ್ಸ್ ಅಂತೆ, ಕ್ಯಾನನ್ ಲೆನ್ಸು. ಇಲ್ಲೆಲ್ಲ ಆ್ಯಕ್ಚುಲಿ ಸ್ಟೆಬಿಲೈಸರ್ ಆನ್ ಆಫು ಬಟನ್ ಎಲ್ಲ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ. ಆ್ಯಕ್ಚುಲಿ ಬಟನ್ಸು ಕೊಟ್ಟಿದ್ದಾರೆ ನೋಡಿ. ಯಾರು ನೋಡಿದ್ರೆ ಇದೇನೋ ಕ್ಯಾಮ್ರಾ ಲೆನ್ಸ್ ಅನ್ಕೋಬೇಕು. ನೀರು ತುಂಬಿಸ್ಬಿಟ್ರೆ ಆ್ಯಕ್ಚುಲಿ ವೆಯ್ಟ್ ಇರುತ್ತೆ, ಕ್ಯಾಮ್ರಾ ಲೆನ್ಸ್ ಥರನೇ. ಸೊ ಓಕೆ, ಇದ್ರ ಪ್ರೈಸ್ ಅರೌಂಡ್ 116 ರೂಪೀಸ್ ಇದೆ. ಸೊ 116 ರೂಪೀಸ್ಗೆ ಇದು ಹೊರತು ಚೆನ್ನಾಗೂ ಇರುತ್ತೆ, ಒಂದು ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ. ಸೊ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಗ್ಯಾಜೆಟ್ ಇದೆ, ಇದು ಮ್ಯಾಗ್ನಿಫೈಯರು. ಇದು ಅರೌಂಡ್ 60 ರೂಪಾಯಿ ಅಷ್ಟೇ. ಇದು ಬೇರೆ ಬೀರೋಲ್ ವೀಡಿಯೋ ಹಾಕ್ತೀನಿ ನೋಡ್ಕೊಳ್ಳಿ ಗೈಸ್. ನೋಡಿ, ಹಿಂಗೆಲ್ಲೂ ಹಿಂಗೆ ಇಳ್ಕೋಬೇಕು. ಸೊ ಹಿಂಗೆ ಇಟ್ಕೊಂಡಾಗ ಮ್ಯಾಗ್ನಿಫೈಯರ್ ಇದು ಓಕೆನಾ, ಮ್ಯಾಗ್ನಿಫೈ ಆಗುತ್ತೆ. ಮ್ಯಾಗ್ನಿಫೈ ಆದಾಗ ಹಿಂಗಡೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ ಇದನ್ನ ಹಿಂಗೆ ತೆಗ್ದುಬಿಡ್ಬೇಕು. ಹಿಂಗೆ ತೆಗ್ದುಬಿಟ್ರೆ ಸೊ ಇಲ್ಲಿ ನೀವು ನಿಮ್ಮ ಮೊಬೈಲ್ ಇಟ್ಕೋಬೋದು. ಬೀರೋಲ್ ತೋರಿಸ್ತೀನಿ ನೋಡಿ. ಹಿಂಗೆ ನಿಮ್ಮ ಮೊಬೈಲ್ ಹಿಂಗೆ ಇಟ್ಕೊಂಡು ನೋಡಿದ್ರೆ ಇದ್ರ ಮೂಲಕ ಫುಲ್ ಮ್ಯಾಗ್ನಿಫೈ ಆಗಿ ಒಂಥರ ಮಿನಿ ಟಿವಿ ಡಿಸ್ಪ್ಲೇಲಿ ಕಾಣಿಸೋ ಥರ ಕಾಣಿಸುತ್ತೆ. ಪರ್ಚೇಸ್ ಮಾಡ್ಬೋದು. ಇದು ಪ್ರೈಸ್ ಅರೌಂಡ್ 60 ರೂಪಾಯಿ ಅಷ್ಟೇ. ಸೊ ನೆಕ್ಸ್ಟ್ ಬರ್ತಿರೋ ಗ್ಯಾಜೆಟ್ ಪ್ರೈಸ್ ನೀವು ಗೆಸ್ ಮಾಡಬೇಕು. ಇದನ್ನ ಗೆಸ್ ಮಾಡಿ ಕೆಳಗಡೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಎಷ್ಟಿರ್ಬೋದು ಅಂತ. ಇದು ಇಯರ್ಫೋನ್ಸು ಹೆಂಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಓಪನ್ನು ಮಾಡಿಲ್ಲ. ಇದು ಕಾಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿರೋರು ಒಂದು ಸತಿ ವಿಡಿಯೋನ ನೋಡಿ. ಬಟನ್ಸ್ ಎಲ್ಲ ಇದೆ ಪ್ಲಸ್ ಮೈನಸ್ ಪಾಸು ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಆ್ಯಕ್ಚುಲಿ ಎಲ್ಲ ಇದೆ. ಈ ಇಯರ್ಫೋನ್ಸ್ ಪ್ರೈಸ್ ಎಷ್ಟು ಗೊತ್ತಾ? 21 ರೂಪಾಯಿ. 21 ರೂಪಾಯಿಗೆ ನಿಮ್ಗೆ ಯಾರಾದರೂ ಇಯರ್ಫೋನ್ಸ್ ಕೊಡ್ತಾರಾ? ಕಿವಿಯಲ್ಲಿ ಸರಿಯಾಗಿ ಕೂರ್ತಿಲ್ಲ ಗೈಸ್, ಅದೊಂದು ಪಕ್ಕ ಗ್ಯಾರಂಟಿ. ನಾನು ಲ್ಯಾಪ್ಟಾಪಲ್ಲಿ ಸೌಂಡ್ ಜಾಸ್ತಿ ಕೊಟ್ಟಿದ್ದೀನಿ, ಕಿವಿ ಹೊಡೆದೋಗ್ತೈತೆ ಗುರು. ಇದು ಸರಿಯಾಗಿ ಕೂರ್ತೈತೆ ಆ್ಯಕ್ಚುಲಿ, ಬಟ್ ಇದು ಸರಿಯಾಗಿ ಕೂರ್ತಾ ಇಲ್ಲ ಗೈಸ್. ಸೌಂಡ್ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಕಿವಿಗೆ ಹಾಕೊಂಡು ಕೇಳೋಕೆ ಒಳ್ಳೆ ಚೆನ್ನಾಗಿದೆ ಗುರು. ಆ ಥರ ಏನು ಮೋಸ ಇಲ್ಲ. 21 ರೂಪಾಯಿಗೆ ನಿಜವಾಗ್ಲೂ ವರ್ತು. ಸೊ ನೆಕ್ಸ್ಟ್ ಗ್ಯಾಜೆಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಗ್ಯಾಜೆಟ್. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಪ್ಯಾಕ್ ಎಲ್ಲ ತೆಗ್ದು ಅನ್ಬಾಕ್ಸಿಂಗ್ ಮಾಡ್ಬಿಟ್ಟಿದ್ದೀನಿ. ಹಿಂಗಡೆ ಇಲ್ಲಿ USB ಇದೆಯಲ್ಲ, USB ಪೋರ್ಟ್ಗೆ ಕನೆಕ್ಟ್ ಮಾಡ್ತೀನಿ ನೋಡಿ. ಹಿಂಗೆ ಇಲ್ಲಿ ಲೈಟ್ ಕಾಣಿಸ್ತಿರ್ಬೋದು, ನಾನು ಹಿಂಗಡೆ ಹಾಕ್ತೀನಿ ನೋಡಿ. ಸೊ ನೋಡ್ತಿದ್ದೀರಲ್ಲ ಹೆಂಗಿದೆ ಅಂತ, ಕ್ರೇಜಿ ಅಲ್ಲ. ಕಾರಲ್ಲಿ ಯೂಸ್ ಮಾಡ್ಕೋಬೋದು. ನೈಟ್ ಟೈಮಲ್ಲಿ ನಿಮ್ಮ ಮನೇಲಿ ಚಾರ್ಜರ್ ಪೋರ್ಟ್ಗೆ ಹಾಕ್ಬಿಟ್ಟು ಮೇಲ್ಗಡೆ ಹಿಂಗೆ ಇಟ್ಬಿಟ್ರೆ ಆಯಿತು. ನನ್ನ ಮುಖ ಹಿಂಗಿದೆ. 65 ರೂಪಾಯಿ ಆಯಿತು ಆ್ಯಕ್ಚುಲಿ ಪ್ರೈಸು. ಬಟ್ ನಿಮ್ಗೆ ಏನಾದ್ರು ಡಿಸ್ಕೋ ಏನಾದರೂ ಬೇಕಂದರೆ ನೋಡಿ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟು ಇದೊಂಥರ ಇದು ಮೈಕ್ ಸ್ಟ್ಯಾಂಡ್ ಅಂತೆ. ನಾನು ಇದನ್ನ ಆ್ಯಕ್ಚುಲಿ ಇದು ಅಂದ್ಕೊಂಡೆ, ಏನದು ಮೊಬೈಲ್ ಸ್ಟ್ಯಾಂಡ್ ಅಂದ್ಕೊಂಡು ಆರ್ಡ್ರ್ ಮಾಡಿದೆ. ಸಾರಿ, ನಾನು ನೋಡ್ಕೊಂಡಿಲ್ಲ. ಇದು ಮೊಬೈಲ್ ಸ್ಟ್ಯಾಂಡ್. ಆ್ಯಕ್ಚುಲಿ ಮೊಬೈಲ್ ಐಟಮ್ಸೇ ಕೊಟ್ಟಾರಲ್ಲಿ ಮೈಕ್ ಸ್ಟ್ಯಾಂಡ್ ಅಂತ ಹಾಕೋರೆ ಗೈಸ್. ಇದು ಆ್ಯಕ್ಚುಲಿ ಏನಂತಲೇ ಗೊತ್ತಾಗ್ತಾ ಇಲ್ಲ. ಇದು ಮೈಕ್ ಸ್ಟ್ಯಾಂಡ್ ಅಂತೂ ಪಕ್ಕ. ಇದು ಮೈಕ್ ಸ್ಟ್ಯಾಂಡ್ದು ಬಿಲ್ಡು ನಂಗೆ ಅರ್ಧ ಪ್ರಾಡಕ್ಟ್ ಕಳ್ಸೋರೆ, ಏನಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬರ್ತಿರೋ ಡಿಫ್ರೆಂಟ್ ಗ್ಯಾಜೆಟ್, ಇದು 3-in-1 ಚಾರ್ಜರ್. ಸೊ ಹೆಂಗಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಾರ್ಮಲ್ ಆಗಿ ಇಲ್ಲಿ ಟೈಪ್ ಎ ಕೇಬಲ್ಲು. ಸೊ ಇಲ್ಲಿ ಏನಿದೆ, ಇದು ಮ್ಯಾಗ್ನೆಟ್ ಆ್ಯಕ್ಚುಲಿ.
ಇಲ್ಲಿ ನೋಡಿ ಅಲ್ಲಿ 3 ಮ್ಯಾಗ್ನೆಟ್ ಅನ್ಕೊಂಡಿದೆ. ಆ್ಯಕ್ಚುಲಿ ಇದು ಫೋನು ಚಾರ್ಜಿಂಗ್ ಇದರೊಳಗೆ ಫಿಕ್ಸು. ನಿಮ್ಮ ಮೊಬೈಲ್ನ ಕನೆಕ್ಟ್ ಮಾಡ್ಬಿಟ್ಟು ಅಷ್ಟೇ ಹಿಂಗೆ ಹಾಕಿದ್ರೆ ಚಾರ್ಜ್ ಆಗುತ್ತೆ ಮೊಬೈಲು. ಎಕ್ಸ್ಟ್ರಾ ಇದು 2 ಗ್ಯಾಜೆಟ್ ಕೊಟ್ಟವ್ರೆ, ಎಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಗ್ಯಾಜೆಟ್ ಇಲ್ಲಿ ಕಾಣಿಸಲ್ಲ, ಕ್ಲೀನರ್, TWS ಕ್ಲೀನರ್, ಏರ್ಪಾಡ್ಸ್ ಕ್ಲೀನರ್. ನೋಡೋಕೆ ಹುಡುಗಿ ನೇಲ್ ಪಾಲಿಶ್, ಲಿಪ್ಸ್ಟಿಕ್ ಈ ಥರ ಐತೆ. ಸೊ ಇದೇನೋ ಪೆನ್ ಥರ ಐತೆ. ಸೊ ಇದೇನಕ್ಕಂತ ಗೊತ್ತಿಲ್ಲ. ಸೊ ನನಗೆ ಈಗ ಗೊತ್ತಾಯಿತು ಫ್ಲ್ಯಾಶ್ ಹೊಡಿತು ಹೆಂಗೆ ಕ್ಲೀನ್ ಮಾಡೋದಂತ. ಇಲ್ಲಿದೆಯಾ ಇದು. ಸೊ ಇದನ್ನ ಇವಾಗ ಹಿಂಗೆ ಬ್ರಷ್ ಇದೆಯಲ್ಲ, ಆ ಬ್ರಷಲ್ಲಿ ಹಿಂಗೆ ಒರ್ಸೋದು ಅನ್ಸುತ್ತೆ ಆ್ಯಕ್ಚುಲಿ. ಆ್ಯಂಡ್ ಅಗೇನ್ ಈ ಪೆನ್ ಇದೆಯಲ್ಲ, ಈ ಪೆನ್ನಲ್ಲಿ ಕಿವಿಯಲ್ಲಿರೋ ಧೂಳನ್ನೆಲ್ಲ ತೆಗಿಯೋಕೆ ಅನ್ಸುತ್ತಿದೆ ಆ್ಯಕ್ಚುಲಿ. ಕಾಣಿಸ್ತಿದೆಯಾ? ಬರೀ ಅದು ಕಿವಿದು ಮಾತ್ರ ಅಲ್ಲ. ಸೊ ಇಲ್ಲಿ ನೋಡಿ, ಇದು ಸ್ಪಾಂಜ್ ಇದೆ. ಈ ಸ್ಪಾಂಜು ಒಳಗಿರೋ ಡಸ್ಟ್ ನಿಮಗೆ ತೋರಿಸಿ ಕರೆಕ್ಟಾಗಿ ಒಳ್ಳೆ ತೂತು ಹಾಕಿಲ್ಲ. ಬರೀ ಇದು ಏರ್ಪಾಡ್ಸ್ ಕ್ಲೀನ್ ಮಾಡೋಕ್ಕೆ. ಬೇರೆ ಸಂಧಿಯಲ್ಲಿ ಬೇಕಾದ್ರೆ ನೀವು ಕ್ಲೀನ್ ಮಾಡ್ಬೋದು. ಐಫೋನ್ ಯೂಸ್ ಮಾಡೋರ್ಗಂತೂ ಗೊತ್ತಿರುತ್ತೆ ಕ್ಯಾಮ್ರಾ ಸಂಧಿಗಳಲ್ಲಿ ಎಷ್ಟು ಧೂಳು ಹೋಗುತ್ತೆ ಅಂತ, ಅವ್ರಿಗೂ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಸೊ ಇನ್ನು ವೆಜ್ಜಾನ್ ಗ್ಯಾಜೆಟ್ಸ್ ಇದೆ ಗುರು. ಇದಂತೂ ಕ್ರೇಜಿ ಗ್ಯಾಜೆಟ್. ಇದು ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ. ಇಲ್ಲಿಂದನೇ ಕ್ವಾಲಿಟಿ ಅಷ್ಟೊಂದಿಲ್ಲ. ಇಲ್ಲಿ ಹಂಗೆ ಇದು USB ಇದು ಕೊಟ್ಟವ್ರೆ 3.5mm. ಎಲ್ಲರ ಮೊಬೈಲಲ್ಲಿ 3.5mm ಇವಾಗ ಬರಲ್ಲ. ಆ್ಯಕ್ಚುಲಿ ಇಷ್ಟು ಉದ್ದ ಇದೆ. ಮೊಬೈಲ್ ಇಟ್ಬಿಟ್ಟು ಇಲ್ಲೇ ಕೇಬಲ್ ಹಾಕ್ಬಿಟ್ಟು ಇಲ್ಲಿ ಬಟನ್ ಐತೆ. ಸೊ ನೋಡ್ತಿರ್ಬೋದು, ಈ ಬಟನ್ ಕ್ಲಿಕ್ ಮಾಡಿದ್ರೆ ಫೋಟೋ ಹೊಡೆಯುತ್ತೆ. ಆ್ಯಕ್ಚುಲಿ ಇದು ಬರೀ 67 ರೂಪಾಯಿ. ಸೊ ನೆಕ್ಸ್ಟು ಇನ್ನು ಬಾಕಿ 2 ಗ್ಯಾಜೆಟ್ ಇರೋದು. ಆ್ಯಕ್ಚುಲಿ 2 ಅಲ್ಲ 3. ಇದು ಚಾರ್ಜರ್ ಅಂತೀನಿ, ಚಾರ್ಜರ್ ಅಲ್ಲ, ಚಾರ್ಜರ್ ಕೇಬಲ್ ಪ್ರೊಟೆಕ್ಟರ್. ಈ ಕೇಬಲ್ ಪ್ರೈಸ್ ಅರೌಂಡ್ ತುಂಬ ಕಮ್ಮಿ ಇದೆ, 8 ರೂಪೀಸ್ ಇದೆ. ಅಮೆಝಾನಲ್ಲಿ ಇದು 130 ರೂಪಾಯಿ. ಇದು 130 ಎಷ್ಟೋ ಗೊತ್ತಿಲ್ಲ, ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಇತ್ತು, 80-70 ರೂಪಾಯಿ. ನೋಡಿ ಇದು ಬರೀ 8 ರೂಪಾಯಿ ಇದೆ. ಇದನ್ನ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಈ ವೆಬ್ಸೈಟಲ್ಲಿ. ಕಿಚನ್ ಐಟಮ್ಸ್ ಇದೆ, ಟೆಕ್ ಅಂತನಲ್ಲ, ಚೆನ್ನಾಗಿದೆ. ಇದು ಕೇಬಲ್ ಪ್ರೊಟೆಕ್ಟರ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಇದೇನು ಗ್ಯಾಜೆಟ್ ಗುರು, ರೇಡಿಯಮ್ ಅನ್ಸುತ್ತೆ. ಆ್ಯಕ್ಚುಲಿ 11 ರೂಪಾಯಿನೋ 4 ಪೀಸ್ ಇದೆ. ಕಾರ್ಗೆ ಹಾಕ್ಬೋದು, ಬೈಕಿಗೆ ಹಾಕ್ಬೋದು. ಇದನ್ನ ಟೆಸ್ಟ್ ಮಾಡಿ ಬೀರಲ್ಲಿ ಹಾಕ್ತೀನಿ ನಿಮಗೆ. ಇದು ಮೋಸ್ಟ್ಲಿ ಲೈಟ್ ಅನ್ಸುತ್ತೆ, ಲೈಟ್ ಆನ್ ಆಗುತ್ತೆ ಅನ್ಸುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಗ್ಯಾಜೆಟ್ ಅಲ್ಲ, ಇದೊಂದು ರಿಮೋಟ್ ಕಾರು. ಬಂದಾಗ ನೋಡಿ ಹಿಂಗೆ ಬಂದಿತ್ತು. ಸೊ ಇಲ್ಲಿ ರಿಮೋಟು ಇದು ಎಷ್ಟು, ಇದೊಂದು ಪ್ರೈಸ್ 150 ರೂಪಾಯಿನ ಇತ್ತು. ಇದೂ ಅಷ್ಟೇ, ಎಲ್ಲ 150 ರೂಪಾಯಿ ಹೇಳ್ತೀನಿ. ಆ್ಯಕ್ಚುಲಿ 150 ರೂಪಾಯಿನೇ ಎಲ್ಲ ಇದ್ದಿತ್ತು. ಇದು ನಂಗೆ ಬಂದಾಗ ಒಂದು ಟೈರ್ ಮುರಿದೋಗಿತ್ತು. ಸೊ ಆ ಟೈರ್ ಇಲ್ವೇನೋ, ಸುಮ್ಮನೆ ತರಿಸಿದ್ವಿ ವೇಸ್ಟ್ ಅಂದ್ಕೊಂಡೆ. ಆದರೆ ಒಳ್ಳೆ ಟೈರ್ ಇತ್ತು, ಆ ಟೈರ್ನ ಫಿಕ್ಸ್ ಮಾಡಿದ್ವಿ. ರಿಮೋಟಲ್ಲಿ ಮುಂದೆಯಿಂದ ಹೋಗಿ ಬಟನ್ ಇದೆ, ನೋಡ್ಲಿಕ್ಕೆ ದೊಡ್ಡದಾಗೈತೆ, ಎಂಥ ಮೋಸ ಏನಿಲ್ಲ. ಇದು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಫುಲ್ ಎಂತ ಹೋಗಿರುತ್ತೆ, ಎಷ್ಟು ಅನ್ಬಾಕ್ಸ್ ಮಾಡೋದು ಏನಂತ ಗೊತ್ತಿಲ್ಲ. ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಗ್ಯಾಡ್ಜೆಟ್ಸ್ ಬಗ್ಗೆ ಮಾಡೋಣ. ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ಆಗಿ ಮಾಡೋಣ. ಥ್ಯಾಂಕ್ ಯು, ಬಾಯ್.